Hello students, welcome back to my channel Puttappa Bio Garden. This is a second chapter, biology, and second session, sexual reproduction in flowering plants. In the first session, I explained about the male reproductive system in the flower. So that is androecium. Androecium, the whorl which represents the male reproductive system of the flower, and its units are called as stamens. And each stamen, it has three parts, that is filament, anther, and connective. And we have already discussed about the TS of anther. And inside the anther, we explained about the structure of microsporangium, which is surrounded by four wall layers: epidermis, endothelium, middle layers, and tapetum. And inside the microsporangium, there is a homogeneous tissue that is called sporogenous tissue, which consists of pollen mother cells. These pollen mother cells, they undergo meiosis to form male gametophytes called pollen grains or microspores. So as we discussed about the microsporogenesis, during microsporogenesis, the spore mother cells that are present as the sporogenous tissue of microsporangium in the anther, after maturity they undergo meiosis, and they produce the four haploid cells which stay together for some time as a spore tetrad. Spore tetrad means these are the four microspores which are attached to each other and remains for some time after meiosis. Such a stage is called a spore tetrad. So as the anther matures, the spore tetrad, the microspores are the pollen grains, they undergo spherical shape and they dissociate into independent cells. Those are called microspores. That is nothing but pollen grains. Pollen grains nothing but male gametophyte. Okay. So this class for study the structure of microspore, that is a pollen grain. The structure of pollen grain. ಇದುವರೆಗೂ ನಾವು ಹೂಗೆ ಹೋಗಿದ್ವಿ. ಹೂನಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆಂಡ್ರೋಸಿಯಂ ನೋಡಿದ್ವಿ. ಆಂಡ್ರೋಸಿಯಂ ಅಲ್ಲಿ ಒಂದೊಂದು ಯೂನಿಟ್ ಕೂಡ ಆಂಥರ್, ಸ್ಟೇಮನ್ ಅಲ್ಲಿ ಆಂಥರ್. ಸೊ ಆಂಥರ್ ಒಳಗಡೆ ನಾವು ಮೈಕ್ರೋಸ್ಪೊರಾಂಜಿಯಂ ಸ್ಟ್ರಕ್ಚರ್ ನೋಡಿದ್ವಿ. ಮೈಕ್ರೋಸ್ಪೋರೋಜೆನಿಸ್ ಅಲ್ಲಿ ಮೇಲ್ ಗೆಮೆಟೋಫೈಟ್ ಪೋಲನ್ ಗ್ರೇನ್ಸ್ ಉತ್ಪತ್ತಿ ಆಗಿದೆ ನೋಡ್ತೀವಿ. ಓಕೆ, ವಾಟ್ ನೆಕ್ಸ್ಟ್? ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಅ ಪೋಲನ್ ಗ್ರೈನ್. ಓಕೆ, ಸೊ ಸ್ಟ್ರಕ್ಚರ್ ಆಫ್ ಅ ಪೋಲನ್ ಗ್ರೈನ್. ಪೋಲನ್ ಗ್ರೈನ್ ನೆನಪಿರ್ಲಿ, ಇಲ್ಲಿ ಪ್ಲಾಂಟ್ಸ್ ಅಥವಾ ಆಂಜಿಯೋಸ್ಪರ್ಮ್ಸ್ ಅಲ್ಲಿ ಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಆಂಡ್ರೋಸಿಯಂ ಏನಿದೆಯೋ, ಅದರ ಸ್ಟೇಮನ್ಸ್ ಏನಿದೆಯೋ, ಆಂಥರ್ ಏನಿದೆಯೋ, ಆಂಥರ್ ಒಳಗಡೆ ಇರ್ತದೆ ಮೈಕ್ರೋಸ್ಪೊರಾಂಜಿಯಂ ಅಥವಾ ಪೋಲನ್ ಸ್ಯಾಕ್. ಪೋಲನ್ ಸ್ಯಾಕ್ ಒಳಗಡೆ ಇರ್ತಕ್ಕಂಥ ಪೋಲನ್ ಗ್ರೈನ್ಸ್ ಇದೆಯಲ್ಲ ನಾವು ಮೈಕ್ರೋಸ್ಪೋರ್ಸ್. ಮೈಕ್ರೋಸ್ಪೋರ್ಸ್ ಅಥವಾ ಪೋಲನ್ ಗ್ರೈನ್ಸ್ಗೆ ಮೇಲ್ ಗೆಮೆಟೋಫೈಟಾ, ಯಾಕೆಂದ್ರೆ ಅವು ಮುಂದೆ ಮೇಲ್ ಗ್ಯಾಮೆಟ್ಸ್ ಉತ್ಪತ್ತಿ ಮಾಡ್ಕೊಡ್ತವೆ. ಹಾಗೆ ಅವೆಲ್ಲ ಗೊತ್ತಿರಲಿ. ಹಾಗೆ ಪೋಲನ್ ಗ್ರೈನ್ ಅನ್ನ ಮೇಲ್ ಗೆಮೆಟೋಫೈಟ್ ಅಂತ ಕರಿತೀವಿ, ಯಾಕಂದ್ರೆ ಮೇಲ್ ಗ್ಯಾಮೆಟ್ಸ್ ಉತ್ಪತ್ತಿ ಮಾಡ್ಕೊಡುತ್ತೆ. ಅದಕ್ಕೆ ಅದು ಕೂಡ ಗೊತ್ತಿರಲಿ. ಒಂದು ಪೋಲನ್ ಗ್ರೈನ್ ಅಥವಾ ಪರಾಗರೇಣು ತಗೊಂಡ್ರೆ, ಸೊ ದೀಸ್ ಪೋಲನ್ ಗ್ರೈನ್ಸ್, ಸೊ ದಟ್ ಈಸ್ ಯೂಶುವಲಿ ಪೋಲನ್ ಗ್ರೈನ್ಸ್, ದೇ ಆರ್ ಸ್ಪೆರಿಕಲ್ ಇನ್ ಶೇಪ್. ಸೊ ಇದ್ರ ಬಗ್ಗೆ ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೋರ್ ಅನ್ಬಹುದು, ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೈನ್ ಅನ್ಬಹುದು. ಹಾಗಾಗಿ ಅಥವಾ ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಮೇಲ್ ಗೆಮೆಟೋಫೈಟ್ ಅಂದ್ರೂ ಅದೇನೆ. ಇಲ್ಲಿ ಪದಗಳು ಮಾತ್ರ ನೆನಪಿರ್ಲಿ. ಮೈಕ್ರೋಸ್ಪೋರ್ ಆಗಲಿ, ಮೇಲ್ ಗೆಮೆಟೋಫೈಟ್ ಆಗಲಿ, ಪೋಲನ್ ಗ್ರೈನ್ ಆಗಲಿ, ಎಲ್ಲ ಒಂದೇ. ಅದಕ್ಕೆ ಪದಗಳಲ್ಲಿ ಬಹಳಷ್ಟು ಸಮಸ್ಯೆ ಮೋಸ ಹೋಗ್ಬಿಡ್ತೀರಾ. ಎರಡು ಸೇರಿ ನೋಡ್ಕೊಳ್ಳಿ. ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೋರ್ ಅಥವಾ ಮೇಲ್ ಗೆಮೆಟೋಫೈಟ್ ಅಥವಾ ಪೋಲನ್ ಗ್ರೈನ್ ಎಲ್ಲ ಒಂದೇ. ಸೊ ಸ್ಟಡಿ ಆಫ್ ಪೋಲನ್ ಗ್ರೈನ್ಸ್ ಇಸ್ ಕಾಲ್ಡ್ ಪಾಲಿನಾಲಜಿ. ಸೊ ಓಕೆ, ಪೋಲನ್ ಗ್ರೈನ್ಸ್ ಅಂತ ತಗೊಂಡ್ರೆ ಈಚ್ ಪೋಲನ್ ಗ್ರೈನ್ ಯೂಶುವಲಿ ಸ್ಪೆರಿಕಲ್ ಇನ್ ಶೇಪ್. ಓಕೆ, ಮೋಸ್ಟ್ಲಿ ಸ್ಪೆರಿಕಲ್ ಇನ್ ಶೇಪ್ ಅಂತ. ಸೊ ನಾವು ಟೆಕ್ಸ್ಟ್ ಬುಕ್ ಅಲ್ಲಿ ಹೇಳಿದಾಗೆ ಬೇರೆ ಬೇರೆ ಲೋಕಲ್ ಸಿಕ್ತಂತ ಫ್ಲವರ್ಸ್ ತಗೊಂಡು ಅವರಲ್ಲಿ ಏನು ಪೋಲನ್ ಗ್ರೈನ್ಸ್ ಅಂತ ಯೆಲ್ಲೋ ಕಲರ್ ಡಸ್ಟ್ ಇದೆಯಲ್ಲ, ಒಂದು ಸ್ಟೈನ್ ಮೇಲೆ, ಒಂದು ಸ್ಲೈಡ್ ಮೇಲೆ ಅವನ್ನೆಲ್ಲ ಡಸ್ಟ್ ಮಾಡ್ಕೊಂಡು, ಸೊ ಒಂದಿಷ್ಟು ವಾಟರ್ ಅಲ್ಲಿ ಒಂದೆರಡು ಡ್ರಾಪ್ ಅಲ್ಲಿ ಹಾಕಿ, ವಾಟರ್ ಹಾಕಿ ಅದನ್ನ ಮೈಕ್ರೋಸ್ಕೋಪ್ ಅಲ್ಲಿ ಹಾಕಿ ನೋಡಿದ್ರೆ ನೀವು ವೆರೈಟೀಸ್ ಆಫ್ ಪೋಲನ್ ಗ್ರೈನ್ಸ್ ಅನ್ನು ನೋಡಬಹುದು. ಯೂಶುವಲಿ ದೇ ಆರ್ ಸ್ಪೆರಿಕಲ್ ಇನ್ ಶೇಪ್. ಓಕೆ, ಸೊ ದೇ ಆರ್ ಸ್ಪೆರಿಕಲ್ ಇನ್ ಶೇಪ್. ಓಕೆ, ಸ್ಪೆರಿಕಲ್ ಇನ್ ಶೇಪ್. ಅಂಡ್ ಸೊ ದೀಸ್ ಮೆಜರ್ಸ್ ಅಬೌಟ್ 25 to 50 mm. ಸೊ ಇನ್ ಡಯಾಮೀಟರ್. ಓಕೆ, ಅವರ ಸುತ್ತಳತೆ ತಗೊಂಡ್ರೆ 25-30 ಮೈಕ್ರೋಮೀಟರ್ ಇರ್ತದೆ. ಸೊ ಇದು ಒಂದು ಪಾಯಿಂಟ್ ಅನ್ನು ನಾವು ಅಲ್ಲಿ ಇಂಪಾರ್ಟೆಂಟ್ ನೋಟ್ ಮಾಡಬಹುದು ಪೋಲನ್ ಗ್ರೈನ್ ಸ್ಟ್ರಕ್ಚರ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ. ನೆಕ್ಸ್ಟ್ ಏನು?
So usually plants they shed off the pollen grains at a two-celled stage. ಸೊ ಟೂ ಸೆಲ್ಡ್ ಸ್ಟೇಜ್ ಅಂದ್ರೆ ಪೋಲನ್ ಗ್ರೈನ್ ಒಳಗಡೆ ಹೋದ್ರೆ 2 ಸೆಲ್ ಇರ್ತವೆ, ಕೆಲ ಟೈಮ್ 3 ಸೆಲ್ಸ್ ಕೂಡ ಆಗಬಹುದು. ಅದನ್ನ ಈ ಸ್ಟ್ರಕ್ಚರ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಸೊ ಈ ಒಂದು ಪೋಲನ್ ಗ್ರೈನ್ ಇದೆಯಲ್ಲ, ಇದ್ರ 2ನೇ ಪಾಯಿಂಟ್ ಬರೆಯೋದನ್ನ ನಾವೀಗ ದಿಸ್ ಪೋಲನ್ ಗ್ರೈನ್ ಎ ಕಾಂಪ್ಯಾಕ್ಟ್ ಸ್ಟ್ರಕ್ಚರ್ ಸೊ ವಿಚ್ ಈಸ್ ಸರೌಂಡೆಡ್ ಬೈ 2 layers. It is surrounded by 2 layers. So those are 2 layers. Which are those? The outer layer is called exine. Okay. So outer layer that is called exine. Okay. And the inner layer is called intine. Okay. So intine. Okay. Exine, intine. So don't forget, here are some questions from your CET or NEET exam. So exine bandre the outermost layer of the pollen grain. Nodi, suppose this is the pollen grain. Look at this. So this is our pollen grain, and here each pollen grain has its own ornamentation. This ornamentation is by this exine. Exine, this is the exine. Look at this. So this is the exine, and inner line that is called intine. Okay. So exine, it imparts a special, a particular ornamentation on the pollen grain. By observing that ornamentation, we can say the pollen grain that belongs to a particular plant. Okay, right. So exine, this exine, it is a discontinuous layer. So due to the presence of some small pores on it, those apertures are small openings. Those openings are called germ pores. They are called germ pores. Okay. Therefore, the exine is a discontinuous layer, and it associated with a special organic material. That is very important. That organic material is called sporopollenin. So suppose this is the exine layer. Okay. Sporopollenin. Sporopollenin. Don't forget this word. It is very important. So an organic substance material that are present in the exine of pollen grain is called the sporopollenin. This sporopollenin is highly resistant. It is highly resistant to what? Highly resistant to extremely high temperature. High temperature. Okay. Extremely high temperature ಗೆ ಅಂದ್ರೆ ಹೆಚ್ಚು ಉಷ್ಣತೆಯನ್ನು ಕೂಡ ಸಹಿಸಿಕೊಳ್ಳುತ್ತೆ ಇದು. ಅದಕ್ಕೆ ಪ್ರತಿರೋಧ ಒಡ್ಡುತ್ತೆ ಅಂತ ರೆಸಿಸ್ಟೆನ್ಸ್ ಅಂದ್ರೆ. And also it is highly resistant to strong acids and alkalis. Acids and alkalis. ಆಮ್ಲ ಪ್ರತ್ಯಾಮ್ಲಗಳಿಗೆ ತುಂಬಾ ಸ್ಟ್ರಾಂಗ್ ಆಸಿಡ್ಸ್ ಅವು ಕೂಡ ಪೋಲನ್ ಗ್ರೈನ್ ಮೇಲೆ ಅಫೆಕ್ಟ್ ಆಗದೆ ನೋಡ್ಕೊಳ್ಳುತ್ತೆ. And also it degrade or slow down or stop the enzymatic activities. Enzymatic activities. So therefore the sporopollenin, it increase the viability of pollen grain. So it increase the lifespan of pollen grain from temperature, acids to alkalis and enzymatic activities. So that is where sporopollenin play an important role in the pollen grain. It retains the pollen grain for longer periods. So that means sporopollenin increase the viability of the pollen grain. So pollen grain lifespan increase ಮಾಡುತ್ತೆ. For example, come to this wheat. Okay, wheat ಅಥವಾ ರೈಸಿ ಬನ್ನಿ. ರೈಸಿ ಬಂದ್ರೆ just 30 minutes ಇದು. So 30 minutes. Okay, 30 minutes ಇರುತ್ತೆ. ಅಷ್ಟು ಆಮೇಲೆ ಅವು ನಾಶ ಆಗ್ಬಿಡುತ್ತೆ. pollen grain ರಿಲೀಸ್ ಆದ್ಮೇಲೆ 30 minutes ಬದುಕಿರ್ತವೆ ಅಂತ. ಅದೇ ನಮ್ಮ ಸೋಲಾನೇಸೆ ಫ್ಯಾಮಿಲಿ ಬಂದ್ರೆ ಸೋಲಾನೇಸೆ ಇರ್ಬೋದು, ರೋಸೇಸೆ. ಓಕೆ, ರೋಸೇಸೆ ಇರ್ಬೋದು ಅಥವಾ ನಮ್ಮ ಲೆಗ್ಯುಮಿನೇಸೆ. ಓಕೆ, ಸೊ ಈ ಒಂದು ಫ್ಯಾಮಿಲಿಗಳಿಗೆ ಬಂದ್ರೆ these pollen grains can survive up to months together. Okay, so they can survive months together. So this is because due to the sporopollenin. Sporopollenin ಇವ್ರ ಲೈಫ್ ಸ್ಪ್ಯಾನ್ ಅಷ್ಟು ಇನ್ಕ್ರೀಸ್ ಮಾಡುತ್ತೆ, ಇವೆಲ್ಲ ಪ್ರೊಟೆಕ್ಷನ್ ಮಾಡುತ್ತೆ. ಹಾಗಾಗಿ ಸ್ಪೋರೋಪೊಲಿನ್ ಬಹಳಷ್ಟು ಇಂಪಾರ್ಟೆಂಟ್ ಪಾತ್ರ ವಹಿಸುತ್ತೆ. ಅದಕ್ಕೆ ನಿಮ್ಮ ಬಗ್ಗೆ ಇದ್ರ ಬಗ್ಗೆ ಗೊತ್ತಿರಲಿ. ವಾಟ್ ಇಸ್ ಸ್ಪೋರೋಪೊಲಿನ್, ವಾಟ್ ಇಸ್ ಇಟ್ಸ್ ಬೆನಿಫಿಟ್ ಅಥವಾ ವಾಟ್ ಇಸ್ ಇಟ್ಸ್ ರೋಲ್ ಅಂತ ಕೇಳ್ಬೋದು. ಅವ 3 ಪಾತ್ರಗಳನ್ನು ನೀವು ಹೇಳ್ಬೇಕಾಗತ್ತೆ. ಸ್ಪೋರೋಪೊಲಿನ್ದು pollen grain ಔಟರ್ ವಾಲ್ exine ಅಲ್ಲಿ ಇರುತ್ತೆ. And the region on the exine wall where the sporopollenin absent, in such region there are small openings. Those openings are called germ pores. What are germ pores? What are their significance? Germ pores, small aperture, small pores, small openings that present on the pollen grain are called germ pores. They facilitate ಸಹಕರಿಸುತ್ತವೆ, ಹೆಲ್ಪ್ ಮಾಡ್ತವೆ. They facilitate for the germination of pollen tube. Okay, pollen tube ಬೆಳೆದು ಹೊರ ಬರ್ಲಿಕ್ಕೆ ಸಹಾಯ ಮಾಡ್ತದೆ. This is about the exine.
ಎಕ್ಸೈನ್ ಬಗ್ಗೆ ಇಷ್ಟು ನಿಮಗೆ ಗೊತ್ತಿರಲಿ. ವಾಟ್ ಅಬೌಟ್ ಇನ್ ಟೈಮ್ ನೋಡಿ, ಎಕ್ಸೈನ್ ಬಗ್ಗೆ ಒಂದೆರಡು ಲೈನ್ ಪದಗಳು ನಿಮ್ಮ ಎಕ್ಸಾಮ್ ಅಲ್ಲಿ ಬರೆಯಂಗಿರ್ಬೇಕು. ಈಗ ನಾನು ಶೇಪ್ ಬಗ್ಗೆ ಹೇಳಿದೆ, ಲೇಯರ್ ಬಗ್ಗೆ ಹೇಳ್ತಾ ಇದ್ದೀನಿ, ಎಕ್ಸೈನ್ ಬಗ್ಗೆ ಅಷ್ಟು ಹೇಳ್ತೀನಿ, ಇನ್ ಟೈಮ್ ಬಗ್ಗೆ ಒಂದಿಷ್ಟು ಹೇಳ್ತೀನಿ. ಇಂಟೈನ್ ಬಂದ್ರೆ ಕಂಪೇರ್ ಟು ದ ಎಕ್ಸೈನ್, ಇಂಟೈನ್ ಇಸ್ ಅ ಕಂಟಿನ್ಯೂಸ್ ಲೇಯರ್ ಬಿಕಾಸ್ ದೇರ್ ಆರ್ ನೋ ಪೋರ್ಸ್ ಹಿಯರ್. ಇಲ್ಲಿ ಯಾವುದೇ ಪೋರ್ಸ್ ಇಲ್ಲ, ಯಾಕಂದ್ರೆ ಮುಂದೆ ಪೋಲ್ ಅಂಡ್ ಟ್ಯೂಬ್ ಆಗಿ ಬೆಳೆಯೋನು ಇಂಟೈನ್. ಇದನ್ನ ನಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ವೈವೋದಲ್ಲಿ ಬಹಳಷ್ಟು ಕ್ವಶನ್ಸ್ ಇಲ್ಲಿ ಕೇಳ್ತಾರೆ, ಅದಕ್ಕೆ ನಿಮಗೆ ಗೊತ್ತಿರಲಿ. ಸೊ ಇಂಟೈನ್ ಇಟ್ ಈಸ್ ದ ಕಂಟಿನ್ಯೂಸ್ ಲೇಯರ್ ವಿಚ್ ಲೇಟರ್ ಜರ್ಮಿನೇಟ್ಸ್ ಆಸ್ ಪೋಲ್ ಅಂಡ್ ಟ್ಯೂಬ್ in order to carry the male gametes to the female gamete that is in the ovary. ಸೊ ಅದಕ್ಕಾಗಿ ಇದು ಕಂಟಿನ್ಯೂಸ್ ಲೇಯರ್ ಇರುತ್ತೆ ಇಂಟೈನ್, and it is a thin layer compared to the exine. Exine hard, tough, but it is a thin layer intine, and it richly consists of the cellulose and pectin. Okay, cellulose plus pectin. ಇದೇ ವಿಷಯನ ನಾವು ಅಲ್ಲಿ ಏನು ಮಾತಾಡಿದ್ವಿ, ಸ್ಪೋರೋಪೊಲನ್ ಏನಿದೆ ಅಂತ ಎಕ್ಸೈನ್ ಅಲ್ಲಿ, ಇಂಟೈನ್ ಅಲ್ಲಿ ಸೆಲ್ಯುಲೋಸ್ ಮತ್ತೆ ಪೆಕ್ಟಿನ್ ಇರುತ್ತೆ, ಮರಿಬೇಡಿ. ಸೊ ದಿಸ್ ಈಸ್ ಅಬೌಟ್ ದ ಲೇಯರ್ಸ್ ಆಫ್ ಪೋಲನ್ ಗ್ರೇನ್. ಪೋಲನ್ ಗ್ರೇನ್ ಸುತ್ತ ಇರ್ತಕ್ಕಂಥ ಲೇಯರ್ಸ್ ಬಗ್ಗೆ. ಸೊ ಇದನ್ನ ಲೇಯರ್ಸ್ ಬಗ್ಗೆ ಇತ್ತು. ನೆಕ್ಸ್ಟ್ ಪಾಯಿಂಟ್ ನಾನು ಏನು ಹೇಳ್ತೀನಿ ಅಂತ. ನೆಕ್ಸ್ಟ್ ಪಾಯಿಂಟ್ ನೇರವಾಗಿ ಪೋಲನ್ ಗ್ರೇನ್ ಒಳಗಡೆ ಎಂಟ್ರಿ ಆಗೋಣ. ಒಳಗಡೆ ಹೋದ್ರೆ ದೇರ್ ಇಸ್ ಅ ಸೈಟೋಪ್ಲಾಸಮ್ surrounded by plasma membrane, and at initial stage it consists only one nucleus. Okay, initial stage it consists only one nucleus. However, it later this nucleus divides into two, and these two nuclei they form two cells inside this. So there is a one cell, there is a bigger, that a bigger cell, the bigger one is called the vegetative cell. Okay, this is a vegetative cell, and a smaller one, this is called generative cell. Okay, generative cell. Thus, so after the maturity of this pollen grain, the cell inside the pollen grain, it dissociates into two cells by the division of nucleus. Yes. So as far as concerned the internal structure of the pollen grain, earlier stage it consists only one single nucleus, which later divides into two and form two cells, where the bigger cell with a reserve food material, that is called vegetative cell, and the irregular nucleus. Here the nucleus is irregular in shape, nucleus is irregular, and a rich nutritive food or reserve food material is present, hence it is bigger in size. Therefore, what is the significance of a vegetative cell? It nourishes the male gametes during the formation of pollen grain. So the pollen male gametes ಉತ್ಪತ್ತಿ ಆಗೋದಕ್ಕೆಲ್ಲ ಎನರ್ಜಿ ಸಪ್ಲೈ ಮಾಡುತ್ತೆ, and also during the germination of pollen tube ಅವಾಗೆಲ್ಲ ಇದನ್ನ ಟ್ಯೂಬ್ ಸೆಲ್ ಅಂತ ಕೂಡ ಕರೀಬಹುದು. ಓಕೆ, ಟ್ಯೂಬ್ ಸೆಲ್. ಸೊ ಇಟ್ ಹೆಲ್ಪ್ಸ್ ಇನ್ ದ ಜರ್ಮಿನೇಷನ್ ಆಫ್ pollen grain, and also it carry the male gametes at the time of fertilization. ಅದೆಲ್ಲ ಟೈಮಲ್ಲಿ ಫುಡ್ ಅನ್ನು ಸಪ್ಲೈ ಮಾಡುತ್ತೆ. ಈ ತರ ಟಪೆಟಮ್ ಬಗ್ಗೆ ಓದಿದ್ವಿ ನಾವು. ಟಪೆಟಮ್ ಪೋಲನ್ ಗ್ರೈನ್ಸ್ ಫಾರ್ಮೇಶನ್ ಅಲ್ಲಿ ಅಥವಾ ಪೋಲನ್ ಗ್ರೈನ್ಸ್ ಡೆವಲಪ್ ಆಗ್ತಾರೆ ಮೈಕ್ರೋಸ್ಪೋರೋಜೆನಿಸಿಸ್ ಅಲ್ಲಿ ಫುಡ್ ಡೆವಲಪಿಂಗ್ ಪೋಲನ್ ಗ್ರೈನ್ಸ್ ಫುಡ್ ಸಪ್ಲೈ ಮಾಡುತ್ತೆ ಅಥವಾ ನರಿಶ್ಮೆಂಟ್ ಮಾಡುತ್ತೆ ಅಂತ ಟಪೆಟಮ್ ಹೇಳ್ದಂಗೆ, ವೆಜಿಟೇಟಿವ್ ಸೆಲ್ ಬಂದ್ರೆ ಇದು ಪೋಲನ್ ಜರ್ಮಿನೇಷನ್ಗೆ. ಪೋಲನ್ ಜರ್ಮಿನೇಷನ್ ಅಲ್ಲಿ ಸೊ ಬೇಕಾದ್ರೆ ಎನರ್ಜಿ ಸಪ್ಲೈ ಮಾಡ್ತಾ ಇರುತ್ತೆ. ಟ್ಯೂಬ್ ಸೆಲ್ ಆಗಿದ್ದು ಪೂರ್ತಿ ಪೋಲನ್ ಟ್ಯೂಬ್ ಅನ್ನು ಗ್ರೋತ್ ಮಾಡಕ್ಕೆ ಸಹಾಯ ಮಾಡುತ್ತೆ. ಇನ್ ಅನದರ್ ಸೆಲ್ ದಟ್ ಈಸ್ ಕಾಲ್ಡ್ ದ ಜನರೇಟಿವ್ ಸೆಲ್. Generative cell it is a spindle shaped cell floating in the cytoplasm of the vegetative cell. Vegetative cell ಫ್ಲೋ ಇದರೊಳಗಡೆ ಇದೊಂದು ಸ್ಪಿಂಡಲ್ ಶೆಲ್ ತೇಲಾಡ್ತಾ ಇರುತ್ತೆ, ಅದರೊಳಗೆ ಅಷ್ಟೇ ಇದೊಂದು ಸೆಲ್, ಇಂಡಿಪೆಂಡೆಂಟ್ ಸೆಲ್ ತರ. ಇದು ಜನರೇಟಿವ್ ಸೆಲ್. This generative cell it has a dense cytoplasm. Look at this, a dense cytoplasm. Okay, ತುಂಬಾ dense cytoplasm with a nucleus. ಅದರ ನ್ಯೂಕ್ಲಿಯಸ್ ಇರುತ್ತೆ, dense cytoplasm ಇರುತ್ತೆ. And this later produce the male gametes, where this nucleus undergo mitotic division to form two generative cells, and each generative cell later turns into male gamete. Hence, each pollen grain it produces two male gametes ultimately. So, this ನಾವು ನೀಟ್ ಎಕ್ಸಾಮ್ ಅಲ್ಲಿ ಬೇಕಾದಷ್ಟು ಕ್ವಶನ್ ಕ್ರಿಯೇಟ್ ಮಾಡಬಹುದು. ಉದಾಹರಣೆಗೆ ಒಂದು ಪ್ಲಾಂಟ್ ಅಲ್ಲಿ 10 ಫ್ಲವರ್ಸ್ ಇದೆ, ಹೀಗಲ್ಲಿ ಕ್ಯಾಲ್ಕುಲೇಟ್ ಮಾಡಕ್ಕೆಲ್ಲ ಕೇಳಬಹುದು. ಒಂದು ಪ್ಲಾಂಟ್ ಅಲ್ಲಿ 10 ಫ್ಲವರ್ಸ್ ಇದೆ. ಆಮೇಲೆ ಒಂದೊಂದು ಫ್ಲವರ್ ಅಲ್ಲಿ ಬಂದ್ರೆ ಅದರಲ್ಲಿ ಪೋಲನ್ ಗ್ರೈನ್ಸ್ ಎಷ್ಟು, ಸೊ ಇಂತಿಷ್ಟು ಅಂದ್ರೆ ಟಿಎಸ್ ಆಫ್ ಆಂಥರ್ ತಗೊಂಡ್ರೆ ಒಂದೊಂದು ಆಂಥರ್ ಒಳಗಡೆ ಪೋಲನ್ ಮದರ್ ಸೆಲ್ಸ್ 10 ಪೋಲನ್ ಮದರ್ ಸೆಲ್ಸ್ ಇದು ಅಂತ ಅಂದ್ಕೊಳ್ಳೋಣ. ಹಾಗಾದ್ರೆ ಟೋಟಲಿ ಎಷ್ಟು ಪೋಲನ್ ಗ್ರೈನ್ಸ್ ಉತ್ಪತ್ತಿ ಆಗ್ತವೆ ಅಂತ ಒಂದು ಕ್ವಶನ್, ಎಷ್ಟು ಮೇಲ್ ಗ್ಯಾಮೆಟ್ಸ್ ಫೈನಲ್ ಉತ್ಪತ್ತಿ ಆಗ್ತವೆ ಒಂದು ಕ್ವಶನ್. ನೋಡಿ, ಇಷ್ಟೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ.
ಹಾಗೆಲ್ಲ ಮಾಡೋದುಂಟು. ಸೊ ಅದರಿಂದ ಇವನ್ನ ಕ್ಯಾಲ್ಕುಲೇಟರ್ ಅಲ್ಲಿ ನೀಟ್ ಅಥವಾ CET ಕ್ಲಾಸ್ ಮುಂದೆ ಡಿಸ್ಕಸ್ ಮಾಡೋಣ. ಈಗ ಮಧ್ಯದಲ್ಲಿ ಇವೆಲ್ಲ ಬೇಡ. ಓಕೆ, ರೈಟ್. ಸೊ ಮುಂದೆ ಹೋಗೋಣ. ಎಸ್, 2 celled ಸ್ಟೇಜ್ ಆಗುತ್ತೆ. ಈ 2 cell, ಮೋಸ್ಟ್ ಆಫ್ ದ 70% ಆಫ್ ದ ಪ್ಲಾಂಟ್, 60% ಆಫ್ ದ angiosperms, they shed off the pollen grains during this 2 celled stage, that is vegetative cell and generative cell. And of course, some of the plants, they release their pollen, or shed off their pollen grains after 3 celled stage. 3 celled means generative cell undergo metadivision to form 2 generative cell, which later develops into 2 male gametes. So ಈ ತರ ಕೂಡ ಆಗಬಹುದು. ಒಟ್ಟಿಗೆ 2 celled stage ಮೋಸ್ಟ್ ಕಾಮನ್ಲಿ ಎಲ್ಲವೂ ಶೆಡ್ ಆಫ್ ಮಾಡ್ತಾರೆ ಅಂತ ಗೊತ್ತಿರಲಿ. ಸೊ ದಿಸ್ ಸ್ಟ್ರಕ್ಚರ್ ದ ಪೋಲನ್ ಗ್ರೈನ್ ಆದ್ಮೇಲೆ ನೆಕ್ಸ್ಟ್ ದಿ ಪೋಲನ್ ಗ್ರೈನ್ಸ್ ಬಗ್ಗೆ ಒಂದಿಷ್ಟು ಮಾಹಿತಿ ಹೇಳೋಣ. ಪೋಲನ್ ಗ್ರೈನ್ಸ್ ಗಳಲ್ಲಿ ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ. ಏನು ಡಿಸ್ಅಡ್ವಾಂಟೇಜ್ ಇದೆ ಅಂತ ಇದು ಬೇರೆ ವಿಷಯನ. ಡಿಸ್ಅಡ್ವಾಂಟೇಜ್ ಏನಿದೆ ಅಂತ ಒಂದಿಷ್ಟು ಮಾತಾಡೋಣ. ಪೋಲನ್ ಗ್ರೈನ್ಸ್ ಇಂದ, ಪೋಲನ್ ಗ್ರೈನ್ಸ್ ಏನ್ ಫ್ಲವರ್ ಇಂದ ರಿಲೀಸ್ ಆಗ್ತವೋ ಅವನ್ನ ನಾವು ಇನ್ಹೇಲ್ ಮಾಡಿದ್ರೆ ಅಥವಾ ಬೇರೆ ಅನಿಮಲ್ಸ್ ಇನ್ಹೇಲ್ ಮಾಡಿದ್ರೆ, ಎಸ್ಪೆಷಲಿ ಹ್ಯೂಮನ್ ಬೀಯಿಂಗ್ಗೆ ಇನ್ಹೇಲ್ ಮಾಡಿದ್ರೆ ಅಥವಾ ಅವನ್ನ ನಾವು ಉಸಿರಾಟ ಮೂಲಕ ತಗೊಂಡ್ರೆ, ಬಾಡಿ ತಗೊಂತಾ ಇದ್ರೆ, ಆವಾಗ ಇಟ್ ಮೇ ಅಫೆಕ್ಟ್ ಅವರ್ ರೆಸ್ಪಿರೇಟರಿ ಸಿಸ್ಟಮ್ ಅಂಡ್ ಇಟ್ ಕಾಸಸ್ ಪೋಲನ್ ಅಲರ್ಜಿ. ನೋಡಿ, ಪೋಲನ್ ಅಲರ್ಜಿ ಮಾಡ್ಬೋದು. ಕ್ಯಾರೆಟ್ ಗ್ರಾಸ್ ಕೇಳಿದ್ರಲ್ವಾ? ಕ್ಯಾರೆಟ್ ಗ್ರಾಸ್ ಅಂದ್ರೆ ಯಾವುದು? ಪಾರ್ಥೇನಿಯಂ ಹಿಸ್ಟೆರೋಪೋರಸ್. ಸೊ ಪಾರ್ಥೇನಿಯಂ ಹಿಸ್ಟೆರೋಪೋರಸ್ ಅಥವಾ ಪಾರ್ಥೇನಿಯಂ ಅಂತ ಕೇಳಿದ್ರೆ, ಅದನ್ನ ಕಾಂಗ್ರೆಸ್ ಕಳೆ ಅಂತಾರಲ್ಲ, ಆ ತರದ್ದು ಆ ತರದೇನಿಲ್ಲ. ಇದನ್ನ ನಾವು ಕರೆಕ್ಟ್ ಬಯಾಲಜಿಯಲ್ಲಿ ಪಾರ್ಥೇನಿಯಂ ಅಂತಲೇ ಕರೆಯೋಣ. ಸೊ ಈ ಪಾರ್ಥೇನಿಯಂ ಗಿಡ ಕಿತ್ತ ಕೆಲವು ಅಲರ್ಜಿ ಆಗಿಬಿಡುತ್ತೆ ಅಂತ ನೋಡಿ. ಯಾಕಂದ್ರೆ ಪೋಲನ್ ಅಲರ್ಜಿ, ಅದು ಮೋಸ್ಟ್ ಆಫ್ ಜನಗಳಿಗೆ ಎಲ್ಲ ಅಲರ್ಜಿ ಆಗುತ್ತೆ. ಅದು ಒಂದು ಡಿಸ್ಅಡ್ವಾಂಟೇಜ್. ಪೋಲನ್ ಇಟ್ ಕಾಸಸ್ ಅಲರ್ಜಿ ಇನ್ ಸಮ್ ಪೀಪಲ್ ಅಂಡ್ ಆಲ್ಸೋ ಇಟ್ ಕಾಸಸ್ ಬ್ರಾಂಕಿಯಲ್ ಅಫ್ಲಿಕ್ಷನ್ಸ್. ನೋಡಿ, ಬ್ರಾಂಕಿಯಲ್ ಅಫ್ಲಿಕ್ಷನ್ಸ್. ಸೊ ಎಸ್, ಸೊ ಉಸಿರಿನಾಳ ಏನಿದೆಯಲ್ಲ ನಮ್ಮ ಬ್ರಾಂಕೈ, ಸೊ ಅದ್ರೊಳಗಡೆ ಏನೆಲ್ಲ ಅಫ್ಲಿಕ್ಷನ್ಸ್ ಅಥವಾ ಅದ್ರೊಳಗೆಲ್ಲ ಏನು ಮ್ಯೂಕಸ್ ಅನ್ನು ಜಾಸ್ತಿ ಉತ್ಪತ್ತಿ ಮಾಡಿ ರೆಸ್ಪಿರೇಟರಿ ಪ್ರಾಬ್ಲಮ್ ಅನ್ನ ಮಾಡಬಹುದು. ಹಾಗಾಗಿ ಇದು ಬ್ರಾಂಕೈಸ್ ಮಾತ್ರ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಕ್ರೋನಿಕ್. ಓಕೆ, ಸೊ ಏನು ಕ್ರೋನಿಕ್ ರೆಸ್ಪಿರೇಟರಿ ಪ್ರಾಬ್ಲಮ್ಸ್. ಸೊ ರೆಸ್ಪಿರೇಟರಿ, ಓಕೆ, ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಅಥವಾ ಎಸ್ ಪ್ರಾಬ್ಲಮ್ಸ್. ಸೊ ಕ್ರೋನಿಕ್ ರೆಸ್ಪಿರೇಟರಿ ಡಿಸಾರ್ಡರ್ಸ್, ಉಸಿರಾಟದ ವ್ಯವಸ್ಥೆಯಲ್ಲಿ ಇಡೀ ಉಸಿರಾಟ ಸಿಸ್ಟಮ್ ಏನಿದೆಯೋ ಇನ್ಕ್ಲೂಡಿಂಗ್ ಲಂಗ್ಸ್, ಅವಕ್ಕೆ ನಿಧಾನವಾಗಿ ಸಮಸ್ಯೆ. ಕ್ರೋನಿಕ್ ಅಂದ್ರೆ ಸೊ ತುಂಬಾ ನಿಧಾನವಾಗಿ ಹರಡ್ಕೊಳ್ತಕ್ಕಂಥ ಸಮಸ್ಯೆಗಳನ್ನ ಮಾಡ್ತಾ ಹೋಗ್ಬೋದು ಇದು ಅಂತ ಪೋಲನ್ ಗ್ರೈನ್ಸ್ ಅನ್ನ ಇನ್ಸ್ಪೈರ್ ಮಾಡೋದ್ರಿಂದ ಅಥವಾ ತಗೊಳ್ಳೋದ್ರಿಂದ. ನೆಕ್ಸ್ಟ್ ಮತ್ತೊಂದು ಇದ್ರಾಗೆ ನಾವು ಪೋಲನ್ ಗ್ರೈನ್ಸ್ ಸಂಬಂಧಪಟ್ಟಂತೆ ಇಟ್ ಕಾಸ್ ಸಮ್ ಪರ್ಮನೆಂಟ್ ಡಿಸೀಸಸ್ ಅಲ್ಟಿಮೇಟ್ಲಿ ಅಂತ. ಕೆಲವು ಅಸ್ತಮಾ, ನೋಡಿ ಅಸ್ತಮಾ ಹೋಗ್ಬೋದು, ಇದೇ ಕಂಟಿನ್ಯೂ ಆಗ್ತಾ ಹೋದ್ರೆ ಅಸ್ತಮಾ ಬರ್ಬೋದು. ಓಕೆ, ಈ ತರ ಅಸ್ತಮಾ ರೋಗ ಬರ್ಬೋದು. ಅದೇ ತರ ಸೊ ಬ್ರಾಂಕೈಟಿಸ್ ರೋಗ ಬರ್ಬೋದು. ಓಕೆ, ಸೊ ಬ್ರಾಂಕೈಟಿಸ್, ಈ ತರ ರೆಸ್ಪಿರೇಟರಿ ಡಿಸಾರ್ಡರ್ಸ್ ಕೂಡ ಬರ್ಬೋದು. ಇವೆಲ್ಲ ಡಿಸಾರ್ಡರ್ ಅಥವಾ ಡಿಸ್ಅಡ್ವಾಂಟೇಜ್ ಆಫ್ ಪೋಲನ್ ಗ್ರೈನ್ ಅಲ್ಲಿ ಇವನ್ನ ನೀವು ಡಿಸ್ಕಸ್ ಮಾಡಿ. ನೆಕ್ಸ್ಟ್ ಅಡ್ವಾಂಟೇಜಸ್. ಎಸ್, ಪೋಲನ್ ಗ್ರೈನ್ ಅಡ್ವಾಂಟೇಜಸ್ ಇದೆ. ಬಿಕಾಸ್ ಆಸ್ ಐ ಟೋಲ್ಡ್ ಯು, ಪೋಲನ್ ಇಸ್ ದ ಲಾರ್ಜೆಸ್ಟ್ ಸೆಲ್, ವೆಜಿಟೇಟಿವ್ ಸೆಲ್, ರಿಚ್ ಸೋರ್ಸ್ ಆಫ್ ರಿಸರ್ವ್ ಫುಡ್ ಮೆಟೀರಿಯಲ್, ಹ್ಯಾಸ್ ಇಟ್ ದ ಸೋರ್ಸ್ ಆಫ್ ಫುಡ್. ಹಾಗೆ ಸೋರ್ಸ್ ಆಫ್ ಫುಡ್ ಇದೆ. ಸೊ ದೇ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ಸೋರ್ಸ್ ಆಫ್ ಫುಡ್ in the form of pollen tablets. Okay, pollen tablets or pollen syrup. ಇವಕ್ಕೆಲ್ಲ ಫೋಟೋ ಕೊಟ್ಟಿದ್ದಾರೆ, ಬೇಕಾದ್ರೆ ಅನ್ಸೆ ಬುಕ್ ಅಲ್ಲಿ ನೋಡ್ಕೊಳ್ಳಿ. ಸೊ ಪೋಲನ್ ಟ್ಯಾಬ್ಲೆಟ್ಸ್, ಪೋಲನ್ ಸಿರಪ್ ಆಗಿ ಪೋಲನ್ ಗ್ರೈನ್ಸ್ ಬಳಸ್ಕೊಂಡು ಮಾಡ್ತಾರೆ. ಸೊ ಇವೆಲ್ಲವೂ ಕೂಡ ತುಂಬಾ ಎನರ್ಜಿಗಾಗಿ ತಗೊಳ್ತಾರಂತೆ. ಓಕೆ, ಸೊ ಹಾಗೆ ಪೋಲನ್ ಟ್ಯಾಬ್ಲೆಟ್, ಪೋಲನ್ ಸಿರಪ್ಗಳು ಅಂಡ್ ಆಲ್ಸೋ ಇಟ್ ಈಸ್ ಯೂಸ್ಡ್ ಟು ಇನ್ಕ್ರೀಸ್ ದ ಪರ್ಫಾರ್ಮೆನ್ಸ್. ಓಕೆ, ಸೊ ಪರ್ಫಾರ್ಮೆನ್ಸ್ ಆಫ್ ಅಥ್ಲೆಟಿಕ್ಸ್. ಸೊ ಅಥ್ಲೆಟ್ಸ್ ಏನಾದ್ರು ಅಥ್ಲೆಟ್ಸ್ ಅಂಡ್ ಆಲ್ಸೋ they are used to increase the performance of a race horse. Okay, race horse ಅಂದ್ರೆ ರೇಸ್ ಅಲ್ಲಿ ಓಡಿಸೋ ಕುದುರೆಗಳಿದ್ವಲ್ಲ ಅವರು, ಅಥವಾ ಅಥ್ಲೀಟ್ಸ್ ಅಂತಂದ್ರೆ ಅದು ಇಂಡಿವಿಜುವಲ್ ಗೇಮ್ಸ್ ಅಲ್ಲಿ ಇದಾರಲ್ಲ, ರನ್ನಿಂಗು ಅಥವಾ ಲಾಂಗ್ ಜಂಪ್, ಹೈ ಜಂಪ್, ಈ ತರ ಇಂಡಿವಿಜುವಲ್ ಭಾಗಿಸ್ತಾರೆ. ಅವರೆಲ್ಲ ಅವ್ರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಬರ್ಲಿ ಅನ್ನೋಕ್ಕೆ ಈ ಟ್ಯಾಬ್ಲೆಟ್ ಅನ್ನ ಬಳಸ್ತಾರಂತೆ. ರೇಸ್ ಅಲ್ಲಿ ಓಡಿಸೋ ಕುದುರೆಗಳಿದಾವಲ್ಲ ಅವಕ್ಕೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇರಲಿ ಅನ್ನೋದಕ್ಕಾಗಿ ಬಳಸ್ತಾರಂತೆ. ಎನಿಹೌ ಇವೆಲ್ಲ ಅಡ್ವಾಂಟೇಜ್ ಅಂತ ಅನ್ಬಹುದು. So this is about the microspore or pollen grain. Okay, ಇಲ್ಲಿಗೆ ನಾವು ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಗೆಮೆಟೋಜೆನಿಸಿಸ್ ಅಲ್ಲಿ ನಾವೀಗ ಮೈಕ್ರೋಸ್ಪೋರ್ ಅಥವಾ ಮೇಲ್ ಗ್ಯಾಮ್ಸ್ ಹೆಂಗ್ ಹುಡ್ತವೆ ಆಂಜಿಯೋಸ್ಪರ್ಮ್ ಅಂತ ನೋಡಾಯ್ತು. ಈಗ ನಮ್ಮ ಹತ್ರ ಪೋಲನ್ ಗ್ರೈನ್ಸ್ ರೆಡಿ ಇದಾವೆ. ಪೋಲನ್ ಗ್ರೈನ್ಸ್ ಸೊ ಒಂದು ವೆಜಿಟೇಟಿವ್ ಸೆಲ್, 2 ಜನರೇಟಿವ್ ಸೆಲ್ ಅಥವಾ 2 ಮೇಲ್ ಗ್ಯಾಮೆಟ್ಸ್ ಇರ್ತಕ್ಕಂಥವು ಈಗ ರೆಡಿ ಇದೆ. ಇದನ್ನ ಇಲ್ಲಿ ಸ್ಟಾಪ್ ಮಾಡಿ ಈಗ ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಎಂಟ್ರಿ ಆಗೋಣ. ಇಷ್ಟೊತ್ತಿಗೆ ನಾವು ಪ್ರೀ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಪ್ರೀ ರೀಪ್ರೊಡಕ್ಟಿವ್ ಈವೆಂಟ್ಸ್ ಅಲ್ಲಿ
ಒಂದು ಗೆಮೆಟೋಜೆನೆಸಿಸ್ ಅಲ್ಲಿ ಮೇಲ್ ಗೆಮೆಟೋಜೆನೆಸಿಸ್ ಅನ್ನು ಮುಗಿಸಿದ್ವಿ, ಅಂದ್ರೆ ಮೈಕ್ರೋಸ್ಪೋರೋಜೆನೆಸಿಸ್ ಅನ್ನು ಮುಗಿಸಿದ್ವಿ. ನೆಕ್ಸ್ಟ್ ಈಗ ಮೆಗಾಸ್ಪೋರೋಜೆನೆಸಿಸ್ ಎಂಟ್ರಿ ಆಗೋಣ ಬನ್ನಿ. ಎಸ್, ಸೊ come to the structure of flower once again. Okay, suppose this is our LS of flower, right? Yes, so suppose this is the structure of our flower. Okay, so then calyx, corolla, androecium. ಸೊ ಈಗ ಆಂಡ್ರಿಸಿಯಮ್ ಸ್ಟೇಮನ್ಸ್ ಸ್ಟ್ರಕ್ಚರ್ ನೋಡಿದ್ವಿ. ಇದು ನಾವು ಮೈಕ್ರೋಸ್ಪೋರೋಜೆನೆಸಿಸ್ ಅನ್ನ ಆಂಥರ್ ಒಳಗಡೆ ನಾವು ಇಷ್ಟಂಕ ನೋಡಿದ್ವಿ. ಇದ್ರೊಳಗಿಂದ ಪೋಲಮ್ರೇನ್ಸ್, ಡಿಹೈಸೆನ್ಸ್ ಹೊರ ಬಂದು ರೆಡಿ ಇದಾವೆ, ಅಂದ್ರೆ ಮೇಲ್ ಗೆಮೆಟೋಫೈಟ್ ನಮ್ಮ ಹತ್ರ ರೆಡಿ ಇದಾವೆ ಅಂತ ಆಯ್ತು. ಇನ್ನ ಕಮ್ ಟು ದಿಸ್ ಫೀಮೇಲ್, ಲುಕ್ ಅಟ್ ದಿಸ್ ಈಸ್ ದ ಫೀಮೇಲ್ ಫೀಮೇಲ್ ಪಾರ್ಟ್ ಆಫ್ ದ ಫ್ಲವರ್. ಸೊ ದಿಸ್ ಇಸ್ ಕಾಲ್ಡ್ ಗೈನೀಸಿಯಂ. ಓಕೆ, so this is called gynecium. Gynecium consists what? So the units of calyx sepals, the units of corolla petals, the units of androecium stamens. Similarly, the units of gynecium, okay, units of gynecium, okay, are called pistils. They are called pistils, or they are also called carpels. Okay, carpels are pistils. One flower they may consist only one pistil. If it consists only one pistil or only one carpel, then it is called monocarpous flower. Okay, it is called monocarpous flower. If it is consists of more than one carpels or pistils, it is called multicarpal flower. Monocarpal flower or multicarpal flower. ಈ ತರ ನಾವು ಮೋನೋಕಾರ್ಪಸ್ ಮತ್ತೆ ಮಲ್ಟಿಕಾರ್ಪಸ್ ಫ್ಲವರ್ ಗಳ ಮೀನಿಂಗ್ ಗೊತ್ತಿರಬೇಕು. ಒಂದೇ ಒಂದು ಕಾರ್ಪಲ್ ಅಂದ್ರೆ ಹೆಂಗಿರುತ್ತೆ, ಒಂದು ಪಿಸ್ಟಿಲ್ ಅಂದ್ರೆ ಯಾವ ಒಂದು ಪಿಸ್ಟಿಲ್ ಅನ್ಬೇಕಾದ್ರೆ ಅದರಲ್ಲಿ ಒಂದು ಸ್ಟಿಗ್ಮಾ, ಈ ತರ ಸ್ಟಿಗ್ಮಾ, ಮತ್ತೆ ಒಂದು ಸ್ಟೈಲು, ಮತ್ತೊಂದು ಓವರಿ. ಸೊ ಇಷ್ಟಿದ್ರೆ ನಾವು ಅದನ್ನ ಏನ್ ಕರಿಬೇಕು, ಒಂದು ಕಾರ್ಪೆಲ್ ಅಥವಾ ಪಿಸ್ಟಿಲ್ ಅಂತ ಕರಿಬೇಕು. ಸೊ ಇಂಥವು ಒಂದು ಫ್ಲವರ್ ಒಂದೇ ಒಂದಿದ್ರೆ ಮೋನೋಕಾರ್ಪೆಲರಿ ಫ್ಲವರ್, ಅನೇಕ ಇದ್ರೆ ಮಲ್ಟಿ ಕಾರ್ಪೆಲರಿ ಫ್ಲವರ್. ಹೀಗೆ ಒಂದೇ ಒಂದಿತ್ತು ಅಂತಂದ್ರೆ ಸಿಂಗಲ್ ಮೋನೋಕಾರ್ಪೆಲರಿ, ನೋ ಡೌಟ್. ಬಟ್ ಅನೇಕ ಇದ್ವು ಅಂದ್ರೆ ಅದೇ ಮೆನಿ ಕಾರ್ಪೆಲ್ಸ್ ಅಥವಾ ಪಿಸ್ಟಿಲ್ಸ್ ಇದ್ವು ಅಂದ್ರೆ ಆ ಮೆನಿ ಪಿಸ್ಟಿಲ್ಸ್ ದೇ ಮೇ ಬಿ ಇನ್ ದ ಫಾರ್ಮ್ ಆಫ್ ಅ ಫ್ಯೂಸ್ಡ್ ಕಂಡೀಷನ್ or free condition. If they are fused, okay, so fused condition of pistils, okay, fused conditions idre that is called syncarpus. Okay, syncarpus. What are syncarpus flowers? The flowers where many pistils, many carpels, they are in a fused condition. That a fused condition of pistils or carpels is called a syncarpus. For example, come to the papaver plant. Okay, ಪಾಪಾವರ್. ಓಕೆ, ಪಾಪಾವರ್ ದತ್ತೂರಿ ಗಿಡ. ಸೊ ದತ್ತೂರಿ ಗಿಡ, ಇದ್ರ ಮುಂದೆ ಡ್ರಗ್ಸ್ ಬಗ್ಗೆ ಇದೇ ವರ್ಷದಲ್ಲಿ ಮಾತಾಡ್ತೀವಿ, ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಅಲ್ಲಿ. ಪಾಪಾವರ್ ಸಾಮ್ನಿಫೆರಮ್ ಅಂತ. ಸೊ ಅದನ್ನ ಎಕ್ಸಾಂಪಲ್ ಬುಕ್ ಅಲ್ಲಿ ಫೋಟೋ ಕೊಟ್ಟಿದ್ದಾನೆ, ಅದಕ್ಕಾಗಿ ಇದನ್ನ ಹೇಳ್ಬೇಕಾಗಿದೆ. ಪಾಪಾವರ್ಗೆ ಹೋದ್ರೆ ಮೆನಿ ಕಾರ್ಪೆಲ್ಸ್ ಫ್ಯೂಸ್ಡ್ ಇಂಟು ಸಿಂಗಲ್ ಬಡಲ್, ಸೊ ದಟ್ ಈಸ್ ಕಾಲ್ಡ್ ಅ ಸಿಂಕಾರ್ಪಸ್. Or if they are free condition, not fused. Okay, if they are free condition, if many carpels of the flower which are in free condition, that is called apocarpus. So apocarpus. Okay, apocarpus flower. So for example, in case of Michaelia, okay, so in case of Michaelia champaka, that is a champaka ಸಂಪಿಗೆ. ಸಂಪಿಗೆ ಮರದಲ್ಲಿ ಹೂ ನೋಡಿದ್ರೆ ಸಂಪಿಗೆ ಹೂಗಳಲ್ಲಿ ಅನೇಕ ಕಾರ್ಪೆಲ್ಗಳಿತ್ತು ಒಂದು ಹೂನಲ್ಲಿ, ಅವೆಲ್ಲ ಒಂದ್ಕೊಂದು ಅಂಟ್ಕೊಂಡಿರಲ್ಲ, ಸಪರೇಟ್ ಆಗಿರ್ತವೆ. ಅದು ಸಪರೇಟ್ ಇರೋದಕ್ಕೆ ಒಂದು ಒಳ್ಳೆ ಫೋಟೋ ಕೊಟ್ಟಿದ್ದಾರೆ, ಹಾಕ್ಬಿಡ್ತೀನಿ ನೋಡಿ. ಓಕೆ, ಸೊ ಆ ತರ ಒಟ್ಟಿಗೆ ಅನೇಕ ಏನು ಈ ಕಾರ್ಪೆಲ್ಗಳು ಒಟ್ಟಿಗೆ ಇದ್ದು ಫ್ಯೂಸ್ ಆಗಿದ್ರೆ ಸಿಂಕಾರ್ಪಸ್, ಅಲ್ಲಿ ದತ್ತೂರದಲ್ಲಿ ನೋಡಿದ ಹಾಗೆ ಪಾಪಾವರಲ್ಲಿ, ಅಥವಾ ಅನೇಕ ಇದ್ದು ಒಂದೊಂದು ಹಿಂಗೆ ಫ್ರೀ ಇದ್ರೆ ದಟ್ ಈಸ್ ಕಾಲ್ಡ್ ಅಪೋಕಾರ್ಪಸ್. ಸೊ ಹಾಗಾಗಿ ಮೋನೋಕಾರ್ಪೆಲರಿ ಫ್ಲವರ್, ಮಲ್ಟಿ ಕಾರ್ಪೆಲರಿ ಫ್ಲವರ್, ಆಮೇಲೆ ಸಿಂಕಾರ್ಪಸ್ ಮತ್ತೆ ಅಪೋಕಾರ್ಪಸ್, ಇವರೆಲ್ಲ ಮೀನಿಂಗ್ ನಮಗೆ ಗೊತ್ತಾದಂಗೆ ಆಯ್ತು. ಇದಾದ್ಮೇಲೆ ಸೊ ಒಂದು ಸಿಂಗಲ್ ಪಿಸ್ಟಿಲ್ ಅಂತ ತಗೊಂಡು ಸ್ಟಡಿ ಮಾಡೋಣ ಬನ್ನಿ. ಸೊ ದಟ್ ಈಸ್ ಮೆಗಾಸ್ಪೊರಾಂಜಿಯಂ, ಸಿಂಗಲ್ ಪಿಸ್ಟಿಲ್, ದಟ್ ಇಸ್ ಕಾಲ್ಡ್ ಮೆಗಾಸ್ಪೊರಾಂಜಿಯಂ. ಸೊ ಮೆಗಾಸ್ಪೊರಾಂಜಿಯಂ ನ ಸ್ಟ್ರಕ್ಚರ್ ಎಕ್ಸ್ಪ್ಲೇನ್ ಮಾಡಿ ಅಂತಂದ್ರೆ ಸೊ ನೀವು ಓವ್ಯೂಲ್ ಅನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಹಾಗಾಗಿ ನಾನು ಆಗ್ಲೇ ಹೇಳ್ದಂಗೆ ಸೊ ಪದಗಳ ಬಗ್ಗೆ ದಯವಿಟ್ಟು ಬಹಳ ಕೇರ್ ಆಗಿರ್ಬೇಕಾಗತ್ತೆ. ಪದಗಳಿಗೆ ಭಯಂಕರ ನಿಮ್ಗೆ ಕನ್ಫ್ಯೂಸ್ ಮಾಡಿಸ್ತವೆ. ಮೈಕ್ರೋಸ್ಪೊರಾಂಜಿಯಂ TS ಆಫ್ ಆಂಥರ್ ಬಗ್ಗೆ, ಮೆಗಾಸ್ಪೊರಾಂಜಿಯಂ ಪಿಸ್ಟಿಲ್ ಅಥವಾ ಓವರಿಯ ಸ್ಟ್ರಕ್ಚರ್ ಬಗ್ಗೆ ಹೋಗ್ತೀವಿ.
ಹಾಗಾಗಿ ನಿಮಗೆ ಚೆನ್ನಾಗಿ ಗೊತ್ತಿರಲಿ, ಮೈಕ್ರೋಸ್ಪೊರಂಜಿಯಂ ಅಥವಾ TS ಆಫ್ ಆಂಥರ್ ಕೇಳ್ತಾರೆ, ಮೆಗಾಸ್ಪೊರಂಜಿಯಂ ಅಥವಾ ಅನಾಟ್ರೋಪಿಸ್ ಓವಿಲ್ ಕೇಳ್ತಾರೆ. ಅದ್ರ ಬಗ್ಗೆ ಪದಗಳು ಗೊತ್ತಿರಲಿ, ಎಲ್ಲ ಪದಗಳು ಅದಕ್ಕಾಗಿ ಬರೀತಾ ಇರೋದು. ಎಸ್, ಕಮ್ ಟು ಟಿಪಿಕಲ್ ಪಿಸ್ಟಿಲ್. ಸೊ ಯಾವ್ದಾರ ಒಂದು ಪಿಸ್ಟಿಲ್ಗೆ ನೀವು ಬಂದ್ರೆ, ಸೊ ಸಪೋಸ್ ದಿಸ್ ಈಸ್ ದ pistil. Look at this. Yes. Suppose this is the pistil. Then it consists 3 parts, as I told you. So this is a flat form. Okay. This broad flat form at the tip that is called a stigma. So this is called a stigma, and elongated part, a long stalk-like part beneath the stigma, that is called a style. Okay, it is called a style. And at the basal solan part, that basal solan egg-shaped or solan part, that is called ovary. So these are the 3 parts of a pistil or a carpel: stigma, style, ovary. Stigma, it is for the platform for the landing of pollen grain after pollination, and also it encourages the germination of pollen grains. Okay, so that is a stigma. Stigma. Okay, adu navinu pollen pistil interaction anta munde ide ಓದ್ತೀವಿ. ಆಮೇಲೆ ಓದೋಣ. Style, which helps to development of pollen tube, so along this to carry the male gametes. Ovary, it is the basal solan part, where inside this ovary it is surrounded by a wall that is called ovary wall. This is ovary wall. This ovary wall, after post fertilization, after fertilization, it turns into fruit. Ovary turns into fruit. Ovary develops into fruit. First chapter ಹೇಳಿವಿ. Ovary, it develops into fruit. Ovarian wall, this is the ovarian wall. This wall later turns into the thick coat of the fruit, thick sheath of the fruit. That thick coat of the fruit is called pericarp. So ovarian wall develops into pericarp. Entire ovary develops into fruit. And inside this ovary there is a cavity that is called ovarian cavity. In ovarian cavity there is a tissue. That tissue, it may be at the center or in the inner wall of the ovarian cavity. ಸೊ ಅದೆಲ್ಲರೂ ಇರ್ಬೋದು. ಹೋದ ವರ್ಷ ನಾವು ಪ್ಲಾಸೆಂಟೇಷನ್ 5 ತರದ ಓದಿದೀವಿ. ಓಕೆ, ಆಕ್ಸೆಲ್ ಪ್ಲಾಸೆಂಟೇಷನ್, ಸೊ ಹಾಗೇನೆ ಫ್ರೀ ಸೆಂಟ್ರಲ್ ಪ್ಲಾಸೆಂಟೇಷನ್, ಸೆಂಟ್ರಲ್, ಮತ್ತೆ ಪೆರಿಟಲ್ ಪ್ಲಾಸೆಂಟೇಷನ್, ಮಾರ್ಜಿನಲ್ ಪ್ಲಾಸೆಂಟೇಷನ್, ಬೇಸಲ್ ಪ್ಲಾಸೆಂಟೇಷನ್ ಹೀಗೆ. ಸೊ ಆ ಪ್ಲಾಸೆಂಟಾ ಟಿಶ್ಯೂ ಎಲ್ಲಿದ್ದು ಅದ್ರ ಮೇಲೆ ಓವ್ಯೂಲ್ಸ್ ಅರೇಂಜ್ಮೆಂಟ್ ಇದೆ. ಅರೇಂಜ್ಮೆಂಟ್ ಆಫ್ ಓವ್ಯೂಲ್ಸ್ ಆನ್ ದ ಪ್ಲಾಸೆಂಟಾ ಇನ್ ದ ಓವೇರಿಯನ್ ಕ್ಯಾವಿಟೀಸ್ ಕಾಲ್ಡ್ ಪ್ಲಾಸೆಂಟೇಷನ್. ಸೊ ಅದರಲ್ಲಿ ಈ ಪ್ಲಾಸೆಂಟಾ ಟಿಶ್ಯೂ ಇದೆ ಅಂತ ಆಯ್ತು. ಈ ಪ್ಲಾಸೆಂಟಾ ಟಿಶ್ಯೂ, ದಿಸ್ ಇಸ್ ದ ಪ್ಲಾಸೆಂಟಾ ಟಿಶ್ಯೂ. ಓಕೆ, ಪ್ಲಾಸೆಂಟಾ ಇದ್ರ ಹ್ಯೂಮನ್ ರಿಪ್ರೊಡಕ್ಷನ್ ಮತ್ತೆ ಬೇರೆ ಪ್ಲಾಸೆಂಟಾ ಅಲ್ಲಿ ಬೇರೆ ಗೊತ್ತಾಗುತ್ತೆ ನಿಮಗೆ. ಸೊ ಈ ಪ್ಲಾಸೆಂಟಾ ಟಿಶ್ಯೂ ಅರೈಸಿಂಗ್ ಫ್ರಮ್ ಪ್ಲಾಸೆಂಟಾ ದೇರ್ ಆರ್ ಓವ್ಯೂಲ್ಸ್. ಸೊ ಇದ್ರ ಮೇಲೆ ಈ ತರ ಓವ್ಯೂಲ್ಸ್ ಗಳು ಹುಟ್ಟಿರ್ತವೆ. ಓಕೆ, ಸೊ ಇವು ಓವ್ಯೂಲ್ಸ್. ಓಕೆ, ಸೊ ದಿಸ್ ಅರೇಂಜ್ಮೆಂಟ್ ಆಫ್ ಓವ್ಯೂಲ್ಸ್ ಆನ್ ದ ಪ್ಲಾಸೆಂಟಾ ಇನ್ ದ ಓವೇರಿಯನ್ ಕ್ಯಾವಿಟೀಸ್ ಕಾಲ್ಡ್ ಪ್ಲಾಸೆಂಟೇಷನ್. ಈ ಓವ್ಯೂಲ್ಸ್ ಇರ್ತಕ್ಕಂಥವು ಏನಿದಾವಲ್ಲ, ಇವನ್ನೇ ನಾನು ಮೆಗಾಸ್ಪೊರಾಂಜಿಯಂ ಅಥವಾ ಓವ್ಯೂಲ್ ಅಂತ ನೆಕ್ಸ್ಟ್ ಈಗ ಕರೀತಕ್ಕಂಥದ್ದು. ಈ ಓವ್ಯೂಲ್ಗಳಿದಾವಲ್ಲ, ಇವು ದಯವಿಟ್ಟು ನೆನಪಿರ್ಲಿ, ಇವು ಮುಂದೆ ಫೀಮೇಲ್ ಗೆಮೆಟೋಫೈಟ್ ಅನ್ನು ಉತ್ಪತ್ತಿ ಮಾಡ್ಕೊಡ್ತವೆ. ಅಲ್ಲಂಗೆ ಆಂಥರ್ ಒಳಗಡೆ ಸ್ಪೋರೋಜಿನಸ್ ಟಿಶ್ಯೂ, ಅದಂಗೆ ಪೋಲನ್ ಮದರ್ ಸೆಲ್ಸ್ ಇದ್ವಲ್ಲ, ಆ ಪೋಲನ್ ಮದರ್ ಸೆಲ್ಸ್ ಪೋಲನ್ ಗ್ರೇನ್ಸ್ ಅಥವಾ ಮೇಲ್ ಗೆಮೆಟೋಫೈಟ್ ಅನ್ನು ಕೊಟ್ಟವು. ಹಾಗೆ ಈ ಓವ್ಯೂಲ್ ಇದೆ, ಓವ್ಯೂಲ್ ಮುಂದೆ ಫೀಮೇಲ್ ಗೆಮೆಟೋಫೈಟ್ ಅನ್ನು ಕೊಡುತ್ತೆ ನಮ್ಗೆ. ಈಗ ಎಂಬ್ರಿಯೋ ಸ್ಯಾಕ್ ಅಂತ ಕರೆಯೋಣ. ರೈಟ್. ಸೊ ದಿಸ್ ಈಸ್ ಅಬೌಟ್ ಪಿಸ್ಟಿಲ್. ಸೊ ಈ ಪಿಸ್ಟಿಲ್ ನನಗೆ ಬೇಕಾಗ್ತಕ್ಕಂಥದ್ದು ಈಗ ಮೆಗಾಸ್ಪೊರಂಜಿಯಂ ಸ್ಟ್ರಕ್ಚರ್. ಅಂದ್ರೆ ನೇರ ನನಗೆ ಮೆಗಾಸ್ಪೊರಂಜಿಯಂ ಅಂದ್ರೆ ಓವ್ಯೂಲ್ ಹತ್ರ ಹೋಗ್ತಾ ಇದ್ದೀನಿ. ರೆಡಿನಾ? ಸೊ ಬನ್ನಿ ಈ ಓವ್ಯೂಲ್ ಬಗ್ಗೆ ಡಿಸ್ಕಸ್ ಮಾಡೋಣ. TS ಆಫ್ ಓವ್ಯೂಲ್ ಅಥವಾ ಮೆಗಾಸ್ಪೊರಾಂಜಿಯಂ ಅಥವಾ ಅನಾಟ್ರೋಪಿಸ್ ಓವ್ಯೂಲ್ ಅಂತ ಕೇಳ್ತಾರೆ. ಈ ಫಿಗರ್ನು ಕೂಡ ನಿಮಗೆ ಬಹಳಷ್ಟು ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. 5 ಮಾರ್ಕ್ಸ್ಗೆ ಬರೀ ಫಿಗರ್ನೇ ಕೇಳ್ತೀವಿ. ಅನಾಟ್ರೋಪಿಸ್ ಓವ್ಯೂಲ್ ಅನ್ಬೋದು ಅಥವಾ ಮೆಗಾಸ್ಪೊರಾಂಜಿಯಂ ಅನ್ಬೋದು. 5 ಮಾರ್ಕ್ಸ್ಗೆ ನಾವು ಫಿಗರ್ನೇ ಕೇಳ್ತೀವಿ. ದಯವಿಟ್ಟು ಅದಕ್ಕೆ ಲೇಬಲಿಂಗ್ ಕರೆಕ್ಟ್ ಇರಬೇಕು. ಬಹಳಷ್ಟು ಇಂಪಾರ್ಟೆಂಟ್. ಒಂದು ಲೇಬಲ್ಗೆ ಅರ್ಧ ಮಾರ್ಕ್ ಇರುತ್ತೆ. ನೀವು ಎಷ್ಟೇ ಸುಂದರ ಮಾರ್ಕ್ ಚಿತ್ರ ಬರೆದ್ರು ಲೇಬಲ್ ಇಲ್ಲ ಅಂದ್ರೆ ನಿಮಗೆ 0 ಮಾರ್ಕ್ಸ್ ಕೊಡ್ತಾರೆ. ಹಾಗಾಗಿ ಈ ಒಂದು ಓವ್ಯೂಲ್ ತಗೊಂಡ್ರೆ, ಈ ಒಂದು ಮೆಗಾಸ್ಪೊರಾಂಜಿಯಂ ತಗೊಂಡ್ರೆ ಇದರ ಸ್ಟ್ರಕ್ಚರ್ ಏನ್ ಸ್ಟಡಿ ಮಾಡ್ತಾರೆ ಅದನ್ನೇ 5 ಮಾರ್ಕ್ಸ್ ಕಲ್ತ್ವಿ. ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಮೆಗಾಸ್ಪೊರಾಂಜಿಯಂ ಅಥವಾ ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಅನಾಟ್ರೋಪಿಸ್ ಓವ್ಯೂಲ್ ವಿತ್ ನೀಟ್ ಡಯಾಗ್ರಾಮ್ ಹೀಗೂ ಕೂಡ ಕೇಳಬಹುದು. ಸೊ ಒಂದು ಓವ್ಯೂಲ್ ನ ಸ್ಟ್ರಕ್ಚರ್ ಈಗ ನೋಡೋಣ ಬನ್ನಿ. Yes, an anatropis ovule or megasporangium. So that is the structure that present in the ovary of the pistil, and each anatropous ovule. Okay, so each anatropous ovule
it attaches to the placenta tissue in the ovarian cavity by means of a stalk. That stalk is called funicle. So that is called funicle. Look at this. Okay, that is called funicle. Yes. So ಈ ಫ್ಯೂನಿಕಲ್ ಇರ್ತಕ್ಕಂಥದ್ದನ್ನ ನೀವು ಈ ಫಿಗರ್ನ ಬರೆಯೋದು ಪ್ರಾಕ್ಟೀಸ್ ಮಾಡ್ಬೇಕಂತ ಹೇಳಿದೆ ನಾನೀಗ. ಬನ್ನಿ ಒಂದ್ಸರಿ ಫಿಗರ್ನ ನೋಡ್ಬಿಡಿ, ಅದನ್ನ ಪ್ರಾಕ್ಟೀಸ್ ಮಾಡಿ, ಬುಕ್ಕಲ್ಲಿ ಹಾಗೆ ಪ್ರಾಕ್ಟೀಸ್ ಮಾಡಬೇಕು. ಎಷ್ಟು ನೀಟಾಗಿ ಬರೆದು ಕೊಡೋದು ಕೆಟ್ಟದಾಗೆ ಬರ್ತಿರುತ್ತೆ, ಪ್ರಾಕ್ಟೀಸ್ ಮಾಡಿದಷ್ಟು ಚೆನ್ನಾಗಿರುತ್ತೆ. ರೈಟ್. ಸೊ ಇಷ್ಟು ಸೆಕ್ಷನ್ ಫಸ್ಟ್ ನೀವು ಹಾಕೋತಾ ಇದ್ದೀರಾ. ಓಕೆ. ಸೊ ಇದಾದ್ಮೇಲೆ ನೆಕ್ಸ್ಟು ಎಸ್ ಶೇಪನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಓಕೆ. ಸೊ ಎಸ್ ಇದು ಎರಡನೇ ಲೈನನ್ನು ನೀವು ಹೇಳ್ತಿದ್ದೀರಿ. ಇದಾದ್ಮೇಲೆ ವಾಟ್ ನೆಕ್ಸ್ಟ್? ಸೊ ಇದಾದ್ಮೇಲೆ ನಾವು ಹೇಳ್ತಕ್ಕಂಥದ್ದು ಎಸ್ ಇಂಟೆಗ್ಯುಮೆಂಟ್ಸ್ ಅಂತ. ಎಸ್ ಸೊ ಇದು ಎರಡನೇ ಲೈನಲ್ಲಿ ನಾವು ಹೇಳಿರ್ತಕ್ಕಂಥದ್ದು. ನೆಕ್ಸ್ಟು ಔಟರ್ ಇಂಟಿಗ್ಯುಮೆಂಟ್ ಅಂತ ಒನ್ ಮೋರ್. ಇಲ್ಲಿ ನಾವು ಶೇಪನ್ನು ಉಳಿಸ್ಕೋಬೇಕಾಗಿದೆ. ರೈಟ್. ಎಸ್. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್. ಸೊ ಇನ್ನೂ ಚೆನ್ನಾಗಿ ಬುಕ್ಕಲ್ಲಿರೋ ಹಾಗೆ ಇನ್ನೂ ನೀವು ತುಂಬ ಚೆನ್ನಾಗಿ ಬರೀಬೇಕು, ನೀವು ಚೆನ್ನಾಗಿ ಕಲಿಬೇಕು ಆ್ಯಕ್ಚುಲಿ. ರೈಟ್. ಇಷ್ಟು ಸ್ಟ್ರಕ್ಚರ್ ಅಂತ ತೊಡಗಿರ್ಬೇಕು, ಇಷ್ಟು ಸ್ಟ್ರಕ್ಚರ್ ಒಳಗೆ ನೀವು ನೋಟ್ ಮಾಡ್ಬೇಕಂತ ತೋರ್ಸ ಆಗಿರಬೇಕು. ರೈಟ್. ಓಕೆ. ಎಸ್. ಎಸ್. ವಾಟ್ ನೆಕ್ಸ್ಟ್? ಸೊ ದಿಸ್ ಈಸ್ ಅನಾಟ್ರೋಪಸ್ ಓವಿಲ್. ಓವಿಲಲ್ಲಿ ಬೇರೆ ಬೇರೆ ಥರದ ಓವಿಲ್ಗಳೆಲ್ಲ ಇದೆ. ಆರ್ಥೋಟ್ರೋಪಸ್ಸು, ಅನಾಟ್ರೋಪಸ್, ಹಿಂಗೆ ಬೇರೆ ಬೇರೆ ವೆರೈಟಿ ಎಲ್ಲ ಕರೀತೀವಿ ನಾವು. ಹೇಗಂದ್ರೆ ಇದರ ಓಪನಿಂಗ್ ಇದು ಮೈಕ್ರೋಪೈಲ್ ಅಂತಾರೆ. ಇದ್ರ ಓಪನಿಂಗ್ ಐತಲ್ಲ ಇದು ಮೈಕ್ರೋಪೈಲ್. ಮೈಕ್ರೋಪೈಲ್. ಮೈಕ್ರೋಪೈಲ್ ಇಫ್ ಇಟ್ ಇಸ್ ವೆರಿ ಕ್ಲೋಸ್ ಟು ದ ಫ್ಯೂನಿಕಲ್. ಈ ಫ್ಯೂನಿಕಲ್ಲು ಮೈಕ್ರೋಪೈಲ್ ತುಂಬಾ ಕ್ಲೋಸ್ ಹತ್ರದಲ್ಲಿದ್ರೆ ಅದು ನಾವು ಅನಾಟ್ರೋಪಸ್ ಓವಿಲ್ ಅಂತ ಕರಿತೀವಿ. ಹಾಗೆ ಆಟೋಟ್ರೋಪಸ್ ಅಂದ್ರೆ ಟರ್ಮಿನಲ್ ಅದಕ್ಕೆ ವರ್ಟಿಕಲ್ ಆಗಿರ್ತದೆ. ಸೊ ಹೀಗೆಲ್ಲ ಇರುತ್ತೆ ಬಿಡಿ. ಈಗ ಅನಾಟ್ರೋಪಸ್ ಓವಿಲ್ ಅಂತ ಅಂದ್ರೆ ಯಾಕಂದ್ರೆ ಇದೊಂದು ಪದ ಗೊತ್ತಿಲ್ಲ ಅಷ್ಟೇ. ಯಾವ ಪೊಸಿಷನ್ ಓಪನ್ ಆಗಿರ್ತದೆ ಅದ್ರ ಮೇಲೆ ಹೆಸರು ಇರ್ತದೆ. ಸೊ ಮೈಕ್ರೋಪೈಲ್ ಅಂತ. ಈಗ ನಾನು ಹೇಳ್ತಿರೋದು ಫ್ಯೂನಿಕಲ್. ದಿಸ್ ಇಸ್ ದ ಫ್ಯೂನಿಕಲ್. ಓಕೆ. ಸೊ ಹಾಗಾಗಿ ಸೊ ಓವ್ಯೂಲ್ಸ್ ದೇ ಅಟ್ಯಾಚ್ ಟು ದ ಪ್ಲಾಸೆಂಟಾ ಟಿಶ್ಯೂ ಇನ್ ಓವೇರಿಯನ್ ಕ್ಯಾವಿಟಿ ಬೈ ಮೀನ್ಸ್ ಆಫ್ ಎ ಸ್ಟಾಕ್. ದಟ್ ಸ್ಟಾಕ್ ಇಸ್ ಕಾಲ್ಡ್ ಫ್ಯೂನಿಕಲ್. ವಾಟ್ ನೆಕ್ಸ್ಟ್? ಸೊ ನೆಕ್ಸ್ಟ್ ದಿಸ್ ಎರಡನೇ ಪಾಯಿಂಟ್ ಏನು ಹೇಳ್ತೀನಿ ನೀವೀಗ, ದ ಮೇನ್ ಬಾಡಿ ಆಫ್ ದ ಓವ್ಯೂಲ್ ಅಟ್ಯಾಚ್ ಟು ದ ಫ್ಯೂನಿಕಲ್ at a junction. That junction is called hilum. That junction is called a hilum. What is a hilum? It is a junction between the main body of the ovule and it's a stalk of funicle. That junction is called hilum. Okay, ಈಗ ಎರಡನೇ ಪಾಯಿಂಟ್ ಅಲ್ಲಿ ಹೇಳಿ. ಮೂರನೇ ಪಾಯಿಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದೀರಾ? ಮೂರನೇ ಪಾಯಿಂಟ್ ಅಲ್ಲಿ the main body of the ovule consists of a mass of tissue at the center. That tissue is called nucellus. ಹಾಗಾದ್ರೆ the ovule proper, it consists of mass of a homogeneous tissue. That tissue is called nucellus. Okay, ಅದು ನ್ಯೂಕ್ಲಿಯಸ್ ಅಲ್ಲ, ಮತ್ತೆ nucellar tissue. So ovule proper, it enclosed a mass of tissue, homogeneous mass of tissue, that is called nucellus. ಸೊ ದಿಸ್ ಈಗ ನನಗೆ ಇಲ್ಲಿ ತೋರಿಸಿದೆಲ್ಲ ನಿಸೆಲಾ ಟಿಶ್ಯೂ ನೋಡಿ. ಈಗ ಪೇಂಟ್ ಮಾಡ್ತಾ ಇದ್ದೀನಲ್ಲ, ಇದೆಲ್ಲ ನಿಸೆಲಾ ಟಿಶ್ಯೂ. ಎಸ್ ನೋಡಿ, ಈಗ ಪೇಂಟ್ ಮಾಡಿದಷ್ಟು ಕೂಡ ನಿಸೆಲಾ ಟಿಶ್ಯೂ. ಓಕೆ. ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳ್ತಾ ಇದೀವಿ? ದಿಸ್ ನಿಸೆಲಾ ಟಿಶ್ಯೂ ಎನ್ಕ್ಲೋಸ್ಡ್ ಬೈ ಔಟರ್ ವಾಲ್ ಲೇಯರ್ಸ್. ನಿಸೆಲಾ ಟಿಶ್ಯೂ ಎನ್ಕ್ಲೋಸ್ಡ್ ಬೈ ಔಟರ್ ವಾಲ್ ಲೇಯರ್ಸ್. Those outer wall layers, there may be one or two. These one or two outer wall layers are called integuments. They are called integuments. Okay. Yes, integuments. Outer integument, inner integument. This is outer integument. Look at this. This is outer integument, and this is inner integument. Okay. Two wall layers are there. They enclose the nuclear tissue. However, next point ಏನು ಹೇಳ್ತೀರಿ? These integuments, they are not completely enclosed with the nuclear tissue. They left a small pore at the tip. This is the tip, terminal portion.
that terminal position, and this is the basal position. Okay, so this is a terminal position here. Yes, there is a small opening. They left a small pore at the tip of this ovule. That pore is called micropyle. That is called micropyle. Micropyle. What is micropyle? The small aperture at the tip of the ovule, so which is left by this integument. So that is called micropyle. And so it has two polar regions. The terminal pole is called micropylar pole. That is called micropylar pole. And the basal pole, basal end, the terminal end, basal end. Basal end is called a Chalajal pole. Okay, Chalajal pole. Okay, basal end is called a Chalajal pole. This point is here. Next point is here. Next point ಇದಾದ್ಮೇಲೆ ನೇರ ಒಳಗಡೆ ನ್ಯೂಸಿಲರ್ ಟಿಶ್ಯೂ ಹೋಗೋದು. ಓಕೆ, ಸೊ ಏನು ಇಂಟೆಗ್ಯುಮೆಂಟ್ಸ್ ದೇ ಎನ್ಕ್ಲೋಸ್ಡ್ ಎ ಮಾಸ್ ಆಫ್ ಟಿಶ್ಯೂ ಇನ್ ದ ಓವಿಲ್. ದಟ್ ಮಾಸ್ ಆಫ್ ಟಿಶ್ಯೂ ಇಸ್ ಕಾಲ್ಡ್ ನ್ಯೂಸಿಲಸ್ ಅಂತ ಹೇಳಿದೆ. ದಿಸ್ ನ್ಯೂಸಿಲರ್ ಟಿಶ್ಯೂ ಇಟ್ ಈಸ್ ಎನ್ರಿಚ್ಡ್ ವಿತ್ ಅ ನ್ಯೂಟ್ರಿಟಿವ್ ಮೆಟೀರಿಯಲ್. ಇಟ್ ಈಸ್ ಎನ್ರಿಚ್ಡ್ ವಿತ್ ಅ ರಿಸರ್ವ್ ಫುಡ್ ಮೆಟೀರಿಯಲ್. Once again, like a tapetum, once again like the vegetative cell in pollen grain, like this nuclear tissue also having the reserve food material. So this reserve food, it is utilized by the megaspores during megasporogenesis. Megasporogenesis ಬೇಕಾದ ಫುಡ್ ಅನ್ನು ಕೊಡ್ಲಿಕ್ಕೆ ಇದು ಏನು ನ್ಯೂಸಿಲರ್ ಟಿಶ್ಯೂ ಹೆಲ್ಪ್ ಆಗುತ್ತೆ. ಅದಕ್ಕೆ ಇವೆಲ್ಲವೂ ಕೂಡ ನರಿಶ್ಮೆಂಟ್ ಬೇಕಾದ್ರೆ ಈ ಮೂರು ಕೂಡ ಮತ್ತೆ ನಾನು ಅವತ್ತೇ ಹೇಳಿದ್ದೆ. ಟಪೆಟಮ್ ಆಗಲಿ, ವೆಜಿಟೇಟಿವ್ ಸೆಲ್ ಆಗಲಿ ಅಥವಾ ಈ ನ್ಯೂಸಿಲರ್ ಟಿಶ್ಯೂ ಆಗಲಿ ಎಲ್ಲ ನರಿಶ್ಮೆಂಟ್ ಬೇಕು ಅಂತ ಗೊತ್ತಿರಲಿ. ಓಕೆ, so this nuclear tissue consists of number of homogeneous diploid cells. Those diploid cells, among them ಇಲ್ಲಿ ನಮ್ಮ ಟಿಎಸ್ ಆಫ್ ಆಂಥೆರಿ ಬಂದ್ರೆ, ಆಂಥೆರ್ ಒಳಗಡೆ ಮೈಕ್ರೋಸ್ಪೊರಾಂಜಿಯಮ್ ಬಂದ್ರೆ, ಮೈಕ್ರೋಸ್ಪೊರಾಂಜಿಯಮ್ ಸ್ಪೋರೋಜಿನಿಯಸ್ ಟಿಶ್ಯೂ ಇತ್ತಲ್ವಾ, ಸ್ಪೋರೋಜಿನಿಯಸ್ ಟಿಶ್ಯೂ ಒಳಗಡೆ ಹೋಮೋಜಿನಿಯಸ್ ಟಿಶ್ಯೂ ಎಲ್ಲ ಡಿಪ್ಲಾಯ್ಡ್ ಸೆಲ್ಸ್ ಇದ್ವಲ್ವಾ, ಅವೆಲ್ಲವೂ ಪೋಲರ್ ಮದರ್ ಸೆಲ್ಸ್ ಆಗಿ PMC ಪೋಲರ್ ಮದರ್ ಸೆಲ್ಸ್ ಆಗಿ ಕೆಲಸ ಮಾಡ್ತಾ ಅಂತ ಹೇಳಿದ್ವಲ್ವಾ. ಹಾಗೆ ಇಲ್ಲಿ ನ್ಯೂಸಿಲರ್ ಸೆಲ್ಸ್ ಅಲ್ಲಿ ಯಾವ್ದಾದ್ರು ಕೆಲವು ಸೆಲ್ಸ್ ಅಥವಾ ಒಂದ್ ಸೆಲ್ ಯೂಶುವಲಿ ಟುವರ್ಡ್ಸ್ ಮೈಕ್ರೋಪೈಲರ್ ಎಂಡ್ ಇರ್ತಕ್ಕಂಥದ್ದು ಅದನ್ನ ಆರ್ಕಿಸ್ಪೋರಿಯಲ್ ಸೆಲ್ ಅಂತ ಕರಿಬೇಕು. ಆ ಆರ್ಕಿಸ್ಪೋರಿಯಲ್ ಸೆಲ್ ಮುಂದೆ ಮೆಗಾಸ್ಪೋರ್ ಆಗಿ ಡೆವಲಪ್ ಆಗುತ್ತೆ. ಮೆಗಾಸ್ಪೋರ್, ಈ ಮೆಗಾಸ್ಪೋರ್ ಡೆವಲಪ್ ಮಾಡೋದೇ ಮೆಗಾಸ್ಪೋರ್ ಮದರ್ ಸೆಲ್ MMC. PMC ಪೋಲರ್ ಮದರ್ ಸೆಲ್ ಪೋಲಂಗ್ನೈಸ್ ಕೊಟ್ರೆ MMC ಮೆಗಾಸ್ಪೋರ್ ಕೊಡುತ್ತೆ. ಒನ್ ಆಫ್ ದ ಸೆಲ್ ಕಾಲ್ಡ್ ಮೆಗಾಸ್ಪೋರ್ ಸೆಲ್ ಆರ್ ಮೆಗಾಸ್ಪೋರ್ ಮದರ್ ಸೆಲ್ ಟುವರ್ಡ್ಸ್ ದ ಮೈಕ್ರೋಪೈಲರ್ ಎಂಡ್ ಲೇಟರ್ ಇಟ್ ಡೆವಲಪ್ಸ್ ಇಂಟು megaspore. So this megaspore produces the embryo sac. Look at this is the embryo sac. Okay, so embryo sac ಅದೇ ಹೆಂಗಂತ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡ್ತಾ ಇದೀವಿ. ಓಕೆ, embryo sac is a female gametophyte. ಹೇಗೆ ಪೋಲನ್ ಗ್ರೈನ್ ಅನ್ನ ಮೇಲ್ ಗೆಮೆಟೋಫೈಟ್ ಅಂತ ಕರೆದಿದ್ದೀರೋ, ರೆಡಿ ಇದಾವಲ್ಲ ಅವು ನಮ್ಮ ಹತ್ರ ಈಗ, ಅದೇ ತರ ಎಂಬ್ರಿಯೋ ಸ್ಯಾಕ್ ಬರುತ್ತೆ. ಈಗ ಇದನ್ನ ನಾವು ಫೀಮೇಲ್ ಗೆಮೆಟೋಫೈಟ್ ಅಂತ ಕರಿಬೇಕು. ಪೋಲನ್ ಗ್ರೈನ್ ಹೆಂಗ್ ಮೇಲ್ ಗೆಮೆಟ್ಸ್ ಕೊಡುತ್ತೆ ಅಂತ ಹೇಳಿದ್ನೋ ಹಂಗೆ ಎಂಬ್ರಿಯೋ ಸ್ಯಾಕ್ ಫೀಮೇಲ್ ಗೆಮೆಟ್ ಕೊಡ್ತಾ ಇದೆ. ಸೊ ಹಾಗಾಗಿ ಮೇಲ್ ಗೆಮೆಟೋಫೈಟ್ ಪೋಲನ್ ಗ್ರೈನ್, ಫೀಮೇಲ್ ಗೆಮೆಟೋಫೈಟ್ ಎಂಬ್ರಿಯೋ ಸ್ಯಾಕ್. ಎಂಬ್ರಿಯೋ ಸ್ಯಾಕ್ ಕೊಡೋರು ಯಾರು? ಮೆಗಾಸ್ಪೋರ್ ಮದರ್ ಸೆಲ್. ಇಲ್ಲಿ ನ್ಯೂಸಿಲರ್ ಸೆಲ್ಸ್ ಅಲ್ಲಿ ಅದು ಮೆಗಾಸ್ಪೋರ್ ಆಗಿ ಬೆಳೆದು ಸೊ ಎಂಬ್ರಿಯೋ ಸ್ಯಾಕ್ ಅನ್ನು ಕೊಡುತ್ತೆ. ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ಸ್ಯಾಕ್ ಅಥವಾ ಫೀಮೇಲ್ ಗೆಮೆಟೋಫೈಟ್ ಅನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಸದ್ಯಕ್ಕೆ ಈ ಕ್ಲಾಸ್ ಅಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಆಗಿ ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೈನ್, ಸ್ಟ್ರಕ್ಚರ್ ಆಫ್ ಮೆಗಾಸ್ಪೊರಾಂಜಿಯಮ್ ಮತ್ತು ಓವಿಯಲ್ ಎರಡೂ 5 ಮಾರ್ಕ್ಸ್ ಕೇಳ್ತೀವಿ. ಪೋಲನ್ ಗ್ರೈನ್ ಸ್ಟ್ರಕ್ಚರ್ 3 ಮಾರ್ಕ್ಸ್ ಕೇಳ್ತೀವಿ ಬಿಡಿ. ಈ ಫಿಗರ್ ಒಂದೇ 10 ಲೇಬಲ್ ಮಾಡಿ. ಇದು 10 ಲೇಬಲ್ ಅಲ್ಲಿ ಏನು? ಫಿನಿಕಲ್ 1 ಹೈಲಮ್, ಇದು ಹೈಲಮ್ ಬಂತು, ಇದು ಎರಡನೇದು. ನೆಕ್ಸ್ಟ್ ಇದಾದ್ಮೇಲೆ ಔಟರ್ ಇಂಟಿಗ್ಯುಮೆಂಟ್ 3, ಇನ್ನರ್ ಇಂಟಿಗ್ಯುಮೆಂಟ್ 4, ಮೈಕ್ರೋಪೈಲ್ 5, ಮೈಕ್ರೋಪೈಲಾರ್ ಪೋಲ್ 6, ಚಲಜಲ್ ಪೋಲ್ 7, ನ್ಯೂಸೆಲ್ಲಸ್ 8. ಇಲ್ಲಿ ಎಂಬ್ರಿಯೋ ಸ್ಯಾಕ್ ಬನ್ನಿ, ಇದು 9. ಎಂಬ್ರಿಯೋ ಸ್ಯಾಕ್ ಒಳಗಡೆ ಬಂದ್ರೆ ಈ ಕಡೆ ಬೇಸಲ್ ಪೊಸಿಷನ್ ಬಂದ್ರೆ ಇಲ್ಲಿ ನಿಮ್ಗೆ ಎಸ್ ಇದು ಚಲಜಲ್ ಎಂಡ್ ಅಲ್ವಾ, ಇಲ್ಲಿ ಬಂದ್ರೆ ಆಂಟಿಪೋಡಲ್ಸ್ ಅಂತ ಇಲ್ಲಿ ನೀವು ಬರಿಬೇಕಾಗುತ್ತೆ, ಮುಂದೆ ಗೊತ್ತಾಗುತ್ತೆ ನಿಮ್ಗೆ. ಆಮೇಲೆ ಇಲ್ಲಿ ಎಗ್ ಆಪರೇಟರ್ಸ್. ಸೊ ಮೈಕ್ರೋಪೈಲರ್ ಕಡೆಗೆ ಎಗ್ ಆಪರೇಟರ್ಸ್ ಇರುತ್ತೆ, ಚಲಜಲ್ ಕಡೆಗೆ ಆಂಟಿಪೋಡಲ್ಸ್ ಇರುತ್ತೆ. ಸೊ ಅದನ್ನ ನೀವು ಬರಿಬಹುದು. ಓಕೆ, ಈ ತರ ಲೇಬಲಿಂಗ್ ಮಾಡೋದನ್ನ ನೀವು ಕಲ್ತ್ಕೋಬೇಕು. ಎನಿಹೌ ನಮಗೆ ಎಕ್ಸಾಮ್ ಅಲ್ಲಿ ಲೇಬಲ್ ಇದ್ದಲ್ಲಿ ಮಾರ್ಕ್ಸ್ ಕೊಡಲ್ಲ, ಗೊತ್ತಿರಲಿ. ಸೊ ದಿಸ್ ಈಸ್ ಅಬೌಟ್ ಟುಡೇಸ್ ಕ್ಲಾಸ್. ಓಕೆ ಫ್ರೆಂಡ್ಸ್, ಸೊ ನನ್ನ ಇಂಪಾರ್ಟೆಂಟ್ ವರ್ಕ್ ಈಗ ನೀವು ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೋರ್ ಅಥವಾ ಪೋಲನ್ ಗ್ರೈನ್ ಸ್ಟ್ರಕ್ಚರ್ ನ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋದು ಕಲಿಬೇಕು, ಈ ತರ ಪಾಯಿಂಟ್ ವೈಸು. ಹಾಗೇನೆ ಸೊ ಮೆಗಾಸ್ಪೊರಾಂಜಿಯಮ್ ಮತ್ತು ಓವಿಲ್ ಸ್ಟ್ರಕ್ಚರ್ ನ ಚಿತ್ರ ಬರೀಬೇಕು ಮತ್ತು ಸ್ಟ್ರಕ್ಚರ್ ಎಕ್ಸ್ಪ್ಲೇನ್ ಮಾಡಬೇಕು. ಇವೆರಡು ಬಹಳ ಇಂಪಾರ್ಟೆಂಟ್ ಆಗಿರಲಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಮೆಗಾಸ್ಪೊರಾಂಜಿಯಸ್ ಅಲ್ಲಿ ಎಂಬ್ರಿಯೋ ಸ್ಯಾಕ್ ಡೆವಲಪ್ಮೆಂಟ್ ಅನ್ನು ನೋಡೋಣ. ಅಲ್ಲಿಗೆ ನಮಗೆ ಗ್ಯಾಮೆಟೋಜೆನಿಸಿಸ್ ಮುಗಿಯುತ್ತೆ. ಆಮೇಲೆ ಗ್ಯಾಮಿಟ್ ಟ್ರಾನ್ಸ್ಫರ್ ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ದೊಡ್ಡದಾಗಿ ನಾವು ಓದ್ತೀವಿ ಇಲ್ಲಿ.
ಸೊ ಪಾಲಿನೇಷನ್ ನೆಕ್ಸ್ಟ್ ಕ್ಲಾಸಲ್ಲಿ ಅಲ್ಲಿ ಹೋಗೋಣ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.